ದೇಶ ವಿದೇಶಗಳ ಬಾನಾಡಿಗಳ ಆಶ್ರಯ ತಾಣವಾಗಿರುವ ಹಾವೇರಿಯ ಹೆಗ್ಗೇರಿಗೆ ಇದೀಗ ಹೊಸ ಅತಿಥಿಗಳು ಆಗಮಿಸಿದ್ದಾರೆ. ಸಮುದ್ರದ ಹಿನ್ನೀರು ಅಳವಿಗಳಲ್ಲಿ ಕಾಣಸಿಗುವ ನೀರು ನಾಯಿಗಳ ಹಿಂಡು ಈ ಜಿಲ್ಲೆಗೆ ಆಗಮಿಸಿದೆ. ಸುಮಾರು 16ಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ನೀರು ನಾಯಿಗಳು ಮುಂಜಾನೆ ಮತ್ತು ಸಂಜೆ ಕೆರೆಯಲ್ಲಿ ಕಾಣಸಿಗುತ್ತೆ. ನೀರಿನಲ್ಲಿ ಮುಳುಗೇಳುವ ಇವನ್ನ ನೋಡುತ್ತಾ ಕುಳಿತರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇವುಗಳ ಚಲನವಲನ ಕಣ್ತುಂಬಿಸಿಕೊಳ್ಳೋಣ ಬನ್ನಿ. ಹೆಗ್ಗೇರಿ ಕೆರೆಗೆ ಇದೀಗ ಹೊಸ ಅತಿಥಿಗಳ ಆಗಮನ. ಅಪರೂಪದ ನಿರುಪದ್ರವಿ ಜೀವಿ ನೋಡೋದೇ ಚಂದ. ಪರಿಸರ ಪ್ರೇಮಿಗಳು, ವಾಯು ವಿಹಾರಿಗಳು ಖುಷ್. ನೀರು ನಾಯಿ ಬಹಳ ಅಪರೂಪಕ್ಕೆ ಕಾಣಸಿಗುವ ಸಸ್ತನಿ ಜೀವಿ. ಸಾಮಾನ್ಯವಾಗಿ ಹಿನ್ನೀರು, ಅಳಿವೆ ಪ್ರದೇಶಗಳಲ್ಲಿ ಹೇರಳವಾಗಿರುವ ಈ ನಿರುಪದ್ರವಿ ಜೀವಿ ಇದೀಗ ಅಚ್ಚರಿ ಎಂಬಂತೆ ಹಾವೇರಿ ಜಿಲ್ಲೆಯ ಹೆಗ್ಗೇರಿಯಲ್ಲಿ ಕಾಣಿಸಿಕೊಂಡಿವೆ. ಕೆರೆಯಲ್ಲಿ ಹೇರಳವಾಗಿ ಸಿಗುವ ಮೀನು, ಏಡಿ ಮತ್ತು ಕಪ್ಪೆ ಸೇರಿದಂತೆ ವಿವಿಧ ಜೀವಿಗಳು ಇವುಗಳ ಆಹಾರ. ಹೆಗ್ಗೇರಿಯಲ್ಲಿ ಮೀನುಗಳು ಹೇರಳವಾಗಿರುವುದರಿಂದ ನೀರು ನಾಯಿಗಳು ಇಲ್ಲಿಗೆ ಆಗಮಿಸುತ್ತವೆ. ಮರಿ ನೀರು ನಾಯಿಗಳು ಸೇರಿದಂತೆ 16ಕ್ಕೂ ಅಧಿಕ ನೀರು ನಾಯಿಗಳು ಇಲ್ಲಿಗೆ ಆಗಮಿಸಿದ್ದವು. ಹೆಗ್ಗೇರಿ ನದಿಯ ಪಕ್ಕದಲ್ಲಿರುವ ಕಬ್ಬಿನ ಪೊಟರೆಯಲ್ಲಿ ನಿವಾಸಿಸುವ ನೀರು ನಾಯಿಗಳು ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಸಸ್ಥಾನ ಮಾಡಿಕೊಂಡಿವೆ. ಈ ನದಿ ಜಲಾಶಯದಿಂದ ಹಾವೇರಿ ನದಿಯ ವಿವಿಧ ಕೆರೆಗಳಿಗೆ ಮಳೆಗಾಲದಲ್ಲಿ ಯುಟಿಪಿ ಕಾಲುವೆ ಮೂಲಕ ನೀರು ಹರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನೀರು ನಾಯಿಗಳು ಹಾವೇರಿಯ ಹೆಗ್ಗೇರಿ ಸೇರಿದಂತೆ ಹೊಂಬರಡಿ, ಚಿಕ್ಕಲಿಂಗದಹಳ್ಳಿ, ಗುತ್ತಲ ಸೇರಿದಂತೆ ದೊಡ್ಡ ಕೆರೆಗಳಲ್ಲಿ ಕಾಣಿಸುತ್ತವೆ. ಆದರೆ ಹಾವೇರಿ ಸಮೀಪದ ಹೆಗ್ಗೇರಿ ವಿಶಾಲ ಕೆರೆ ಆಗಿರೋದ್ರಿಂದ ಸದ್ಯ ನೀರು ನಾಯಿಗಳು ಇಲ್ಲಿ ನೆಲೆ ಕಂಡಿವೆ. ಕೆರೆಗೆ ಆಗಮಿಸುವ ಪರಿಸರ ಪ್ರೇಮಿಗಳಿಗೆ, ವಾಯು ವಿಹಾರಿಗಳಿಗೆ ನೀರು ನಾಯಿಗಳ ಆಗಮನ ಸಂತಸ ತಂದಿದೆ. ಇನ್ನು ಪುಸ್ತಕಗಳಲ್ಲಿ ಕಾಣಸಿಗೋ ನೀರು ನಾಯಿಗಳು ಅಪರೂಪದ ಸಸ್ತನಿಗಳು. ಇವುಗಳನ್ನ ನೋಡಬೇಕು ಅಂದ್ರೆ ದೂರದ ಪ್ರದೇಶಗಳಿಗೆ ತೆರಳಬೇಕು. ಆದ್ರೆ ಇದೀಗ ಈ ನೀರು ನಾಯಿಗಳು ಹಾವೇರಿಯ ಹೆಗ್ಗೇರಿಗೆ ಆಗಮಿಸಿದ್ದು ಸಮೀಪದಲ್ಲೇ ನೋಡಬಹುದು. ವಿದ್ಯಾರ್ಥಿಗಳು, ಪ್ರಾಣಿ ಪ್ರಿಯರು ಈ ನೀರು ನಾಯಿಗಳನ್ನ ನೋಡಬಹುದಾಗಿದೆ. ಅವುಗಳ ನೈಜ ಜೀವನಕ್ಕೆ ತೊಂದರೆ ನೀಡದೆ ನೀರು ನಾಯಿಗಳನ್ನ ನೋಡಿ ಪುಳಕಿತರಾಗಬಹುದು. ಅದರಲ್ಲೂ ಸಂಜೆ ಮತ್ತು ಮುಂಚಾನೆ ಇವುಗಳು ನೋಡೋಕೆ ಸಿಗುತ್ತವೆ. ಉಳಿದ ಅವಧಿಯಲ್ಲಿ ಕಾಣಸಿಗೋದು ಅಪರೂಪ. ಮನುಷ್ಯರಿಗೂ ಏನು ತೊಂದರೆ ನೀಡದ ಪ್ರಾಣಿಗಳಿಗೆ ಮನುಷ್ಯರು ತೊಂದರೆ ನೀಡದಂತೆ ಹಾವೇರಿ ಹೆಗ್ಗೇರಿ ಕೆರೆಯಲ್ಲಿರುವ ನೀರು ನಾಯಿಗಳಿಗೆ ಸಹ ತೊಂದರೆ ನೀಡಲಾಗಿದೆ. ದುಷ್ಕರ್ಮಿಗಳು 2 ನೀರು ನಾಯಿಯನ್ನ ಹೊಡೆದು ಕೊಂದು ಹಾಕಿದ್ದಾರೆ. ಮನುಷ್ಯರಿಗೆ ಏನು ತೊಂದರೆ ನೀಡದ ಪ್ರಾಣಿಗಳಿಗೆ ಮನುಷ್ಯರು ತೊಂದರೆ ಕೊಡ್ತಿದ್ದಾರೆ. ಹಾವೇರಿ ಹೆಗ್ಗೇರಿ ಕೆರೆಯಲ್ಲಿರುವ ನೀರು ನಾಯಿಗಳಿಗೆ ಸಹ ಇದೇ ರೀತಿ ತೊಂದರೆ ನೀಡಲಾಗಿದೆ. ದುಷ್ಕರ್ಮಿಗಳು 2 ನೀರು ನಾಯಿಗಳನ್ನ ಹೊಡೆದು ಕೊಂದಿದ್ದಾರೆ. ಪರಿಣಾಮ 16 ನೀರು ನಾಯಿಗಳು ಮಾತ್ರ ನೋಡೋರ್ಗೆ ಕಾಣಸಿಗ್ತಾ ಇವೆ. ಇದರಿಂದ ಎಚ್ಚೆತ್ತ ಪರಿಸರ ಪ್ರೇಮಿಗಳು ಅರಣ್ಯ ಇಲಾಖೆಗೆ ದೂರು ನೀಡಿದ್ದು, ಇಲಾಖೆ ಇದೀಗ ಎಚ್ಚರಿಕೆಯ ಫಲಕಗಳನ್ನ ಕೆರೆಯಲ್ಲಿ ಹಾಕಿದ್ದಾರೆ. ನೀರು ನಾಯಿಗಳು ನಮ್ಮ ಹೆಗ್ಗೇರಿಗೆ ಆಗಮಿಸಿದ್ದು ಅಪರೂಪ. ಅವುಗಳನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ದಯವಿಟ್ಟು ಅವುಗಳನ್ನ ನೋಡಿ ಆನಂದಿಸಿ. ಅವುಗಳಿಗೆ ಯಾವುದೇ ತೊಂದರೆ ನೀಡದಂತೆ ಪರಿಸರ ಪ್ರೇಮಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಗ್ಲಾಸ್ ಹೌಸ್ ನಿರ್ಮಾಣ ಮಾಡೋಕೆ ಜಿಲ್ಲಾಡಳಿತ ಕೋಟ್ಯಾಂತರ ರೂಪಾಯಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಡೆದಿದ್ದಾರೆ. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಬರುವ ವಿವಿಧ ಬಗೆಯ ಪಕ್ಷಿ, ಪ್ರಾಣಿಗಳ ಉಳಿವಿಗೆ ಜಿಲ್ಲಾಡಳಿತ ಸಹಕರಿಸಬೇಕಿದೆ. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.